ದರ್ಶನ್ ಹಾಗೆ ಪವಿತ್ರ ಗೌಡ ಇವರಿಬ್ಬರದು ಸ್ನೇಹನ ಪ್ರೀತಿನ ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಬಹುಶಃ ಅವರಿಬ್ಬರೇ ನೀಡಿದ್ರೆ ಅರ್ಥ ಇರುತ್ತೆ. ಆದ್ರೆ ಇದೀಗ ಇವರಿಬ್ರು ಮದುವೆ ಆಗಿದ್ದಾರೆ ಅಂತ ವೈರಲ್ ಆಗ್ತಿರುವಂತಹ ಫೋಟೋಸ್ಗಳನ್ನ ನೋಡಿದ್ರೆ ಬಹುಶಃ ಇವರಿಬ್ಬರ ವಿಚಾರ ಮನೆ ಮಂದಿಗೆಲ್ಲ ಗೊತ್ತಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಏನು ಅಂತೀರಾ? ಇಲ್ಲಿದೆ ನೋಡಿ. ದರ್ಶನ್ ಪವಿತ್ರ ಗೌಡ ಪ್ರೀತಿಯಿಂದ ದರ್ಶನ್ರನ್ನ ಸುಬ್ಬ ಅಂತ ಕರೆಯೋ ಪವಿತ್ರ ಗೌಡರಿಂದ ಈಗ ಇವರಿಬ್ರು ಸುಬ್ಬ ಸುಬ್ಬಿ ಅಂತಲೇ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ದರ್ಶನ್ ಪವಿತ್ರ ಸಂಬಂಧದಿಂದ ಇವತ್ತು ಕತ್ತಲ ಕೋಣೆಯಲ್ಲಿ ಹೊರ ಪ್ರಪಂಚದ ಸಂಪರ್ಕವೇ ಕಟ್ ಮಾಡ್ಕೊಂಡಿದ್ದಾರೆ. ಅತ್ತ ಪವಿತ್ರ ಗೌಡ ಕೂಡ ಮನೆ ಮಂದಿಯೆಲ್ಲ ಬಿಟ್ಟು ತಾವು ಕೂಡ ಪರಪ್ಪನ ಅಗ್ರಹಾರ ಸೇರಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದಲ್ಲಿದ್ದಾರೆ. ಇವರಿಬ್ಬರ ಪಾಲಿಗೆ ಈಗ ಕಣ್ಣೀರೊಂದೇ ಆಸರೆ. ಎಲ್ಲವೂ ಚೆನ್ನಾಗಿದ್ದಾಗ ಅದ್ಧೂರಿಯಾಗಿ ಬದುಕಿ ಎಲ್ಲಂದ್ರಲ್ಲಿ ಸುತ್ತಾಡಿ ಓಡಾಡಿ ಅವಿನಾಭಾವ ಸಂಬಂಧದ ಮೂಲಕ ಆಗಾಗ ಕ್ಯಾಮ್ರಾ ಕಣ್ಣಿಗೆ ಬಿದ್ರೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿ ತಮ್ಮ ಮಾತಿನಲ್ಲೇ ಗತ್ತು ತೋರ್ತಾ ಇದ್ದ ದರ್ಶನ್ ಆಗೆಲ್ಲ ಯಾಕಿಷ್ಟು ಒರಟಾಗಿದ್ರು ಅನ್ನೋದಕ್ಕೆ ಬಹುಶಃ ಇವರಿಬ್ಬರ ಸಂಬಂಧವೇ ಕಾರಣವಾಗಿತ್ತೇನೋ ಅನ್ಸುತ್ತೆ. ಜಗ್ಗುದಾದ ಸಿನಿಮಾದ ವೇಳೆ ಪರಿಚಯವಾಗಿದ್ದ ಇವರ ಸ್ನೇಹ ಆ ನಂತರ ಪ್ರೇಮಕ್ಕೆ ತಿರುಗಿ ಈಗ 12 ವರ್ಷ ಆಗಿದೆ. ಪವಿತ್ರ ಗೌಡ ಹೇಳಿರುವಂತೆ 2023ಕ್ಕೆ 10 ವರ್ಷದ ಬಾಂಧವ್ಯದ ಪ್ರತೀಕವಾಗಿ ಫೋಟೋ ಹಂಚಿಕೊಂಡಿದ್ದ ಸುಬ್ಬಿ ಆ ನಂತರ ಅದೇನಾಯ್ತೋ ಏನೋ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇವರಿಬ್ಬರ ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋಯ್ತು. ಈಗ ವೈರಲ್ ಆಗಿರೋ ಇವರಿಬ್ಬರ ಫೋಟೋ ನೋಡಿದ್ರೆ ದಶಕಗಳ ಹಿಂದೆಯೇ ಇವರಿಬ್ಬರ ಕಲ್ಯಾಣವಾಗಿತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇವರಿಬ್ಬರ ಮದುವೆ ವಿಚಾರ ಮನೆ ಮಂದಿಗೂ ಗೊತ್ತಿತ್ತಾ ಅನ್ನೋ ಸಂಶಯವೂ ಮೂಡುತ್ತೆ. ಯಾಕಂದ್ರೆ ದರ್ಶನ್ ತಾಯಿ ಹಾಗೂ ಅಕ್ಕನ ಜೊತೆಗಿನ ಪವಿತ್ರ ಗೌಡ ಬಾಂಧವ್ಯ ಅಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಕೆಲವೊಂದು ಫೋಟೋಗಳು ಕೂಡ ಸಾಕ್ಷಿ ನೀಡಿತು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ರ ಬೈಕ್ನಲ್ಲಿ ಕೂತು ಪೋಸ್ ಕೊಟ್ಟ ಪವಿತ್ರ ಗೌಡರನ್ನ ನೋಡಿ ಅಭಿಮಾನಿಗಳು ಫೋಟೋ ಡಿಲೀಟ್ ಮಾಡಿ ಅಂತ ಕೇಳಿದವರೇ ಹೆಚ್ಚು. ಆನಂತರ ದರ್ಶನ್ ಪವಿತ್ರ ಒಟ್ಟಾಗಿರೋ ಫೋಟೋ ನೋಡಿ ಅತ್ಗೆ ಅಂದವರು ಮಗದಷ್ಟು. ಇನ್ನು ದಾಸನ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಳ್ತಾ ಇದ್ದಿದ್ದು ಕೂಡ ಜಗಜ್ಜಾಹೀರಾಗಿತ್ತು. ಕುರುಕ್ಷೇತ್ರ ಚಿತ್ರದ ಸೆಟ್ನಲ್ಲಿ ಪವಿತ್ರ ದರ್ಶನ್ ಜೊತೆಗೆ ಇದ್ದ ಫೋಟೋ ಕೂಡ ಆ ಸಮಯದಲ್ಲಿ ವೈರಲ್ ಆಗಿದ್ದನ್ನ ಮರೆಯೋ ಹಾಗಿಲ್ಲ. ಇದಿಷ್ಟು ಮಾತ್ರವಲ್ಲ, ಮೈಸೂರಿಂದ ಕುರುಕ್ಷೇತ್ರ ಸಿನಿಮಾ ಶೂಟಿಂಗ್ ಮುಗಿಸಿ ಬರುವಾಗ ದರ್ಶನ್ಗೆ ಆದ ಅಪಘಾತದ ಸಮಯದಲ್ಲೂ ಪವಿತ್ರ ಇದ್ರು ಅಂತಲೇ ಹೇಳಲಾಗಿತ್ತು. ಆ ಸಮಯದಲ್ಲೂ ಅಷ್ಟೇ ದರ್ಶನ್ರ ಆರೈಕೆ ಮಾಡಿರೋ ಪವಿತ್ರ ಫೋಟೋಗಳು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಹಾಗೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಆಗಾಗ ಕುದುರೆಗಳ ಜೊತೆಗೆ ಪಕ್ಷಿಗಳ ಜೊತೆಗಿನ ಫೋಟೋವನ್ನು ಪವಿತ್ರ ಹಂಚಿಕೊಳ್ತಾ ಇದ್ದಿದ್ದು ಮಾತ್ರವಲ್ಲ, ಮೈಸೂರಿನ ಹೋಟೆಲ್ನಲ್ಲಿ ಆದ ಗಲಾಟೆ ವೇಳೆ ಅಲ್ಲಿಯೂ ದರ್ಶನ್ ಜೊತೆಗೆ ಪವಿತ್ರ ಗೌಡ ಇದ್ದ ವಿಚಾರ ಬೆಳಕಿಗೆ ಬಂದಿತ್ತು. ಇದೆಲ್ಲಕ್ಕೂ ಪುಷ್ಟಿ ನೀಡುವಂತೆ ಇಬ್ರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳಾಗಿ ಜೈಲು ಸೇರಿದಾಗ ನ್ಯಾಯಾಧೀಶರು ಕೂಡ ಪವಿತ್ರ ಗೌಡರನ್ನ ದರ್ಶನ್ ಪತ್ನಿ ಅಂತ ಉಲ್ಲೇಖಿಸಿದ್ದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಕೋಪಗೊಂಡಿದ್ರು. ನ್ಯಾಯಾಲಯದ ಮೂಲಕವೇ ಉತ್ತರ ಕೊಟ್ಟಿದ್ರು.
ಒಟ್ನಲ್ಲಿ ಇವರಿಬ್ಬರ ವಿಚಾರಗಳನ್ನ ನೋಡೋದಾದ್ರೆ ಎಲ್ಲವೂ ದರ್ಶನ್ ಕುಟುಂಬಕ್ಕೆ ತಿಳಿದಿದ್ದೇ ಆಗಿರೋದಾ? ರೇಣುಕಾ ಸ್ವಾಮಿ ಅನ್ನೋ ಹೆಸರಿಂದ ಈಗ ಈ ವಿಷಯಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದಿದೆಯಾ ಅನ್ನೋ ಪ್ರಶ್ನೆ ಮೂಡದೇ ಇರೋದಿಲ್ಲ. ದರ್ಶನ್ ಪವಿತ್ರ ಗೌಡ, ಪ್ರೀತಿಯಿಂದ ದರ್ಶನ್ರನ್ನ ಸುಬ್ಬ ಅಂತ ಕರೆಯೋ ಪವಿತ್ರ ಗೌಡರಿಂದ ಈಗ ಇವರಿಬ್ರು ಸುಬ್ಬ ಸುಬ್ಬಿ ಅಂತಲೇ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ದರ್ಶನ್ ಪವಿತ್ರ ಸಂಬಂಧದಿಂದ ಇವತ್ತು ಕತ್ತಲ ಕೋಣೆಯಲ್ಲಿ ಹೊರ ಪ್ರಪಂಚದ ಸಂಪರ್ಕವೇ ಕಟ್ ಮಾಡ್ಕೊಂಡಿದ್ದಾರೆ. ಅತ್ತ ಪವಿತ್ರ ಗೌಡ ಕೂಡ ಮನೆ ಮಂದಿಯೆಲ್ಲ ಬಿಟ್ಟು ತಾವು ಕೂಡ ಪರಪ್ಪನ ಅಗ್ರಹಾರ ಸೇರಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದಲ್ಲಿದ್ದಾರೆ. ಇವರಿಬ್ಬರ ಪಾಲಿಗೆ ಈಗ ಕಣ್ಣೀರೊಂದೇ ಆಸರೆ. ಎಲ್ಲವೂ ಚೆನ್ನಾಗಿದ್ದಾಗ ಅದ್ಧೂರಿಯಾಗಿ ಬದುಕಿ ಎಲ್ಲಂದ್ರಲ್ಲಿ ಸುತ್ತಾಡಿ ಓಡಾಡಿ ಅವಿನಾಭಾವ ಸಂಬಂಧದ ಮೂಲಕ ಆಗಾಗ ಕ್ಯಾಮ್ರಾ ಕಣ್ಣಿಗೆ ಬಿದ್ರೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿ ತಮ್ಮ ಮಾತಿನಲ್ಲೇ ಗತ್ತು ತೋರ್ತಾ ಇದ್ದ ದರ್ಶನ್ ಆಗೆಲ್ಲ ಯಾಕಿಷ್ಟು ಒರಟಾಗಿದ್ರು ಅನ್ನೋದಕ್ಕೆ ಬಹುಶಃ ಇವರಿಬ್ಬರ ಸಂಬಂಧವೇ ಕಾರಣವಾಗಿತ್ತೇನೋ ಅನ್ಸುತ್ತೆ. ಜಗ್ಗುದಾದ ಸಿನಿಮಾದ ವೇಳೆ ಪರಿಚಯವಾಗಿದ್ದ ಇವರ ಸ್ನೇಹ ಆ ನಂತರ ಪ್ರೇಮಕ್ಕೆ ತಿರುಗಿ ಈಗ 12 ವರ್ಷ ಆಗಿದೆ. ಪವಿತ್ರ ಗೌಡ ಹೇಳಿರುವಂತೆ 2023ಕ್ಕೆ 10 ವರ್ಷದ ಬಾಂಧವ್ಯದ ಪ್ರತೀಕವಾಗಿ ಫೋಟೋ ಹಂಚಿಕೊಂಡಿದ್ದ ಸುಬ್ಬಿ ಆ ನಂತರ ಅದೇನಾಯ್ತೋ ಏನೋ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇವರಿಬ್ಬರ ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋಯ್ತು. ಈಗ ವೈರಲ್ ಆಗಿರೋ ಇವರಿಬ್ಬರ ಫೋಟೋ ನೋಡಿದ್ರೆ ದಶಕಗಳ ಹಿಂದೆಯೇ ಇವರಿಬ್ಬರ ಕಲ್ಯಾಣವಾಗಿತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇವರಿಬ್ಬರ ಮದುವೆ ವಿಚಾರ ಮನೆ ಮಂದಿಗೂ ಗೊತ್ತಿತ್ತಾ ಅನ್ನೋ ಸಂಶಯವೂ ಮೂಡುತ್ತೆ. ಯಾಕಂದ್ರೆ ದರ್ಶನ್ ತಾಯಿ ಹಾಗೂ ಅಕ್ಕನ ಜೊತೆಗಿನ ಪವಿತ್ರ ಗೌಡ ಬಾಂಧವ್ಯ ಅಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಕೆಲವೊಂದು ಫೋಟೋಗಳು ಕೂಡ ಸಾಕ್ಷಿ ನೀಡಿತು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ರ ಬೈಕ್ನಲ್ಲಿ ಕೂತು ಪೋಸ್ ಕೊಟ್ಟ ಪವಿತ್ರ ಗೌಡರನ್ನ ನೋಡಿ ಅಭಿಮಾನಿಗಳು ಫೋಟೋ ಡಿಲೀಟ್ ಮಾಡಿ ಅಂತ ಕೇಳಿದವರೇ ಹೆಚ್ಚು. ಆನಂತರ ದರ್ಶನ್ ಪವಿತ್ರ ಒಟ್ಟಾಗಿರೋ ಫೋಟೋ ನೋಡಿ ಅತ್ಗೆ ಅಂದವರು ಮಗದಷ್ಟು. ಇನ್ನು ದಾಸನ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಳ್ತಾ ಇದ್ದಿದ್ದು ಕೂಡ ಜಗಜ್ಜಾಹೀರಾಗಿತ್ತು. ಕುರುಕ್ಷೇತ್ರ ಚಿತ್ರದ ಸೆಟ್ನಲ್ಲಿ ಪವಿತ್ರ ದರ್ಶನ್ ಜೊತೆಗೆ ಇದ್ದ ಫೋಟೋ ಕೂಡ ಆ ಸಮಯದಲ್ಲಿ ವೈರಲ್ ಆಗಿದ್ದನ್ನ ಮರೆಯೋ ಹಾಗಿಲ್ಲ. ಇದಿಷ್ಟು ಮಾತ್ರವಲ್ಲ, ಮೈಸೂರಿಂದ ಕುರುಕ್ಷೇತ್ರ ಸಿನಿಮಾ ಶೂಟಿಂಗ್ ಮುಗಿಸಿ ಬರುವಾಗ ದರ್ಶನ್ಗೆ ಆದ ಅಪಘಾತದ ಸಮಯದಲ್ಲೂ ಪವಿತ್ರ ಇದ್ರು ಅಂತಲೇ ಹೇಳಲಾಗಿತ್ತು. ಆ ಸಮಯದಲ್ಲೂ ಅಷ್ಟೇ ದರ್ಶನ್ರ ಆರೈಕೆ ಮಾಡಿರೋ ಪವಿತ್ರ ಫೋಟೋಗಳು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಹಾಗೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಆಗಾಗ ಕುದುರೆಗಳ ಜೊತೆಗೆ ಪಕ್ಷಿಗಳ ಜೊತೆಗಿನ ಫೋಟೋವನ್ನು ಪವಿತ್ರ ಹಂಚಿಕೊಳ್ತಾ ಇದ್ದಿದ್ದು ಮಾತ್ರವಲ್ಲ, ಮೈಸೂರಿನ ಹೋಟೆಲ್ನಲ್ಲಿ ಆದ ಗಲಾಟೆ ವೇಳೆ ಅಲ್ಲಿಯೂ ದರ್ಶನ್ ಜೊತೆಗೆ ಪವಿತ್ರ ಗೌಡ ಇದ್ದ ವಿಚಾರ ಬೆಳಕಿಗೆ ಬಂದಿತ್ತು.
ಇದೆಲ್ಲಕ್ಕೂ ಪುಷ್ಟಿ ನೀಡುವಂತೆ ಇಬ್ರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳಾಗಿ ಜೈಲು ಸೇರಿದಾಗ ನ್ಯಾಯಾಧೀಶರು ಕೂಡ ಪವಿತ್ರ ಗೌಡರನ್ನ ದರ್ಶನ್ ಪತ್ನಿ ಅಂತ ಉಲ್ಲೇಖಿಸಿದ್ದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಕೋಪಗೊಂಡಿದ್ರು. ನ್ಯಾಯಾಲಯದ ಮೂಲಕವೇ ಉತ್ತರ ಕೊಟ್ಟಿದ್ರು. ಒಟ್ನಲ್ಲಿ ಇವರಿಬ್ಬರ ವಿಚಾರಗಳನ್ನ ನೋಡೋದಾದ್ರೆ ಎಲ್ಲವೂ ದರ್ಶನ್ ಕುಟುಂಬಕ್ಕೆ ತಿಳಿದಿದ್ದೇ ಆಗಿರೋದಾ? ರೇಣುಕಾಸ್ವಾಮಿ ಅನ್ನೋ ಹೆಸರಿಂದ ಈಗ ಈ ವಿಷಯಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದಿದೆಯಾ ಅನ್ನೋ ಪ್ರಶ್ನೆ ಮೂಡದೇ ಇರೋದಿಲ್ಲ.